Good morning, students. Today we are going to discuss the important diagrams which comes to examination, that is part 1. Part 1 ಅಲ್ಲಿ ಬರ್ತಕ್ಕಂಥ part 1 ಸೈನ್ಸ್ ಬುಕ್ ಅಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಅನ್ನು ನಾವಿಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತೀನಿ. ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ. ಫಸ್ಟ್ ಚಾಪ್ಟರ್ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್ ಅಲ್ಲಿ ಯಾವ್ಯಾವ ಡಯಾಗ್ರಾಮ್ಸ್ ಬರ್ತಾವಪ್ಪ ಅಂತ ಹೇಳಿದ್ರೆ, ಫಸ್ಟ್ ಡಯಾಗ್ರಾಮ್ ಬಂದ್ಬಿಟ್ಟು ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್. ಇದೆಯಲ್ಲ, ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್. ಈ ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್ ಇದನ್ನ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡಯಾಗ್ರಾಮು. ಈ ಡಯಾಗ್ರಾಮನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು ಡೈಲಿ. ದಿಸ್ ಈಸ್ ನಾಟ್ ನೆಸಸರಿ, ಇದು ಬೇಕಾಗಿಲ್ಲ ನಮಗೆ. ಓಕೆನಾ? ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡಯಾಗ್ರಾಮ್. ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಡಯಾಗ್ರಾಮು ಬಂದ್ಬಿಟ್ಟು ಇದು ಪಾಸಿಂಗ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಥ್ರೂ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್. ಈ ಡಯಾಗ್ರಾಮನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗೋದು. ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸಲ್ಲಿ 2 ಡಯಾಗ್ರಾಮ್ಸ್ಗಳು. ಅದೇ ರೀತಿ ಆ್ಯಸಿಡ್ಸ್ ಬೇಸ್ ಸಾಲ್ಟ್ಸಲ್ಲಿ ನಮಗೆ ಫಸ್ಟ್ ಡಯಾಗ್ರಾಮ್ ಬಂದ್ಬಿಟ್ಟು ರಿಯಾಕ್ಷನ್ ಆಫ್ ಜಿಂಕ್ ಗ್ರ್ಯಾನ್ಯೂಲ್ಸ್ ವಿತ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್. ಇದು ಬಹಳ ಇಂಪಾರ್ಟೆಂಟ್. ಪ್ರತಿ ಸಾರಿ ಕೇಳಿದಾನೆ, ಹೋದ ವರ್ಷನೂ ಕೇಳಿದಾನೆ ಇದು, ಮತ್ತು ಆಚೆ ವರ್ಷನೂ ಕೂಡ ಕೇಳಿದಾನೆ, ಮತ್ತು ರೀಸೆಂಟು ಇದರಲ್ಲಿ ಎಕ್ಸಾಮ್ಸಲ್ಲೂ ಕೂಡ ಕೇಳ್ತಾ ಹೋಗಿದ್ದಾನೆ. ನೆಕ್ಸ್ಟ್ ಡಯಾಗ್ರಾಮ್ ಬಂದ್ಬಿಟ್ಟು ಪಾಸಿಂಗ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಥ್ರೂ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್. ಆಲ್ರೆಡಿ ನಾವು ಫಸ್ಟ್ ಇದರಲ್ಲಿ ಕಲ್ತಿರೋದ್ರಿಂದ ಇದು ಅಷ್ಟೇನು ಅವಶ್ಯಕತೆ ಇರೋದಿಲ್ಲ. ಗೊತ್ತಾಯ್ತಾ? ನೆಕ್ಸ್ಟ್ ಬಂದ್ಬಿಟ್ಟು ಆ್ಯಸಿಡ್ ಸೊಲ್ಯೂಷನ್ ಕಂಡಕ್ಟ್ಸ್ ವಾಟರ್, ಆ್ಯಸಿಡ್ ಸೊಲ್ಯೂಷನ್ ಇನ್ ವಾಟರ್ ಕಂಡಕ್ಟ್ಸ್ ಅಥವಾ ಆ್ಯಸಿಡ್ ಸೊಲ್ಯೂಷನ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ ಅಂತಕ್ಕಂಥದ್ದು. ಈ ಡಯಾಗ್ರಾಮ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದೇ ರೀತಿ ಇಲ್ಲಿ ಆ್ಯಸಿಡ್ ಬೇಸಸ್ ಸಾಲ್ಟ್ಸಲ್ಲಿ ಹೌ ಡು ಪ್ರಿಪರೇಷನ್ ಆಫ್ ಇಂಪಾರ್ಟೆಂಟ್ ಪ್ರಾಡಕ್ಟ್ಸ್ ಆಫ್ ದಿ ಕ್ಲಾರ್ ಆಲ್ಕಲಿ ಪ್ರೋಸೆಸ್ ಅಂತಕ್ಕಂಥದ್ದು. ಓಕೆನಾ? ಇಲ್ಲಿ ನಾವು ಕ್ಲಾರ್ ಆಲ್ಕಲಿ ಪ್ರೋಸೆಸ್ಸಿನ ಈ ಡಯಾಗ್ರಾಮು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನಾವಿಲ್ಲಿ ಸ್ಟಡಿ ಮಾಡ್ತಾ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಅದೇ ರೀತಿ 3ನೇ ಚಾಪ್ಟ್ರಿಗೆ ಬಂದರೆ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸಲ್ಲಿ ಫಸ್ಟ್ ಡಯಾಗ್ರಾಮ್ ಯಾವುದಪ್ಪ ಅಂತ ಹೇಳಿದ್ರೆ ಆ್ಯಕ್ಷನ್ ಆಫ್ ಸ್ಟೀಮ್ ಆನ್ ಮೆಟಲ್. ಇದು ಕೂಡ ಅಷ್ಟೇ ಬಹಳ ಸರಿ ಕೇಳಿದ್ದಾನೆ ನಮಗೆ ಎಕ್ಸಾಮ್ಸಲ್ಲಿ, ಇದನ್ನು ಬಹಳ ಸರಿ ಕೇಳಿದ್ದಾನೆ. ಆ್ಯಕ್ಷನ್ ಆಫ್ ಸ್ಟೀಮ್ ಆನ್ ಮೆಟಲ್ ಇದನ್ನು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡಯಾಗ್ರಾಮ್. ಡೈಲಿ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗೋದು. ನೆಕ್ಸ್ಟ್ ಡಯಾಗ್ರಾಮ್ ಬಂದ್ಬಿಟ್ಟು ಕಂಡಕ್ಟಿವಿಟಿ ಆಫ್ ಸಾಲ್ಟ್ ಸೊಲ್ಯೂಷನ್. ಅಲ್ಲಿ ನಾವು ಆ್ಯಸಿಡ್ ಸೊಲ್ಯೂಷನ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ ನೋಡಿದ್ವಿ. ಇಲ್ಲಿ ಸಾಲ್ಟ್ ಸೊಲ್ಯೂಷನ್ ಇಟ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡಯಾಗ್ರಾಮ್ ಇದು. ನೆಕ್ಸ್ಟು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸಲ್ಲಿ ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಅಂತಕ್ಕಂಥದ್ದು ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಆಫ್ ಕಾಪರ್ ಈ ಡಯಾಗ್ರಾಮ್ ಇದೆಯಲ್ಲ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಚಾಪ್ಟರ್ ಬಂದ್ಬಿಟ್ಟು ಲೈಫ್ ಪ್ರೋಸೆಸ್ ಪಾರ್ಟ್ 1ನಲ್ಲಿ ಚಾಪ್ಟರ್ ನಂಬರ್ 6 ಲೈಫ್ ಪ್ರೋಸೆಸ್ ಅಂತಕ್ಕಂಥದ್ದು. ಇದರಲ್ಲಿ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಆಫ್ ಸ್ಟೊಮ್ಯಾಟೊ, ಓಪನಿಂಗ್ ಮತ್ತು ಕ್ಲೋಸಿಂಗ್ ಆಫ್ ಸ್ಟೊಮ್ಯಾಟೊ ಅಂತಕ್ಕಂಥದ್ದು ಇವು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಲೈಫ್ ಪ್ರೋಸೆಸ್ಸಲ್ಲಿ ಇನ್ನೊಂದು ನ್ಯೂಟ್ರಿಷನ್ ಇನ್ ಅಮೀಬಾ ಅಂತಕ್ಕಂಥದ್ದು. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನ್ಯೂಟ್ರಿಷನ್ ಇನ್ ಅಮೀಬಾ ಅಂತಕ್ಕಂಥದ್ದು ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹೌ ಡು ಆರ್ಗ್ಯಾನಿಸಮ್ಸ್ ಒಪ್ಟೆಡ್ ದೇರ್ ನ್ಯೂಟ್ರಿಷನ್ ಅಂದರೆ ಲೈಫ್ ಪ್ರೊಸೆಸ್ಸಲ್ಲಿ ಬರ್ತಕ್ಕಂಥದ್ದು. ನೆಕ್ಸ್ಟ್ ಡಯಾಗ್ರಾಮ್ ಬಂದುಬಿಟ್ಟು ಲೈಫ್ ಪ್ರೊಸೆಸ್ಸಲ್ಲಿ ಹ್ಯೂಮನ್ ಎಲಿಮೆಂಟ್ರಿ ಕನಾಲ್. ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಓಕೆನಾ? ಇದು ಕೂಡ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು ನೀವು. ನೆಕ್ಸ್ಟು ಬಂದುಬಿಟ್ಟು ಲೈಫ್ ಪ್ರೊಸೆಸ್ಸಲ್ಲಿ ಹೇಗೆ ಗ್ಲೂಕೋಸ್ ಅಂತಕ್ಕಂಥದ್ದು ಬ್ರೇಕ್ ಡೌನ್ ಆಗಿಬಿಟ್ಟು ಯಾವ ರೀತಿ ನಮಗೆ ಎನರ್ಜಿ ಅಂತಕ್ಕಂಥದ್ದು ಉತ್ಪತ್ತಿ ಆಗುತ್ತೆ ಮತ್ತು ಏನೇನು ಪ್ರಾಡಕ್ಟ್ಸ್ ಬರ್ತಕ್ಕಂಥವು. ಗ್ಲೂಕೋಸು ಎಲ್ಲಾಗುತ್ತೆ ಸೈಟೋಪ್ಲಾಸಮಲ್ಲಿ ಬ್ರೇಕ್ ಡೌನ್ ಆಗ್ತಾ ಹೋಗುತ್ತೆ. ಆಗಿಬಿಟ್ಟು 3 ಕಾರ್ಬನ್ ಮಾಲಿಕ್ಯೂಲ್ ಪೈರ್ವೇಟ್ ಅಂತಕ್ಕಂಥದ್ದು ಉತ್ಪತ್ತಿ ಆಗುತ್ತೆ. ಈ ಪೈರ್ವೇಟ್ ಅಂತಕ್ಕಂಥದ್ದು ಈಸ್ಟಲ್ಲಾದರೆ ಇನ್ ಆಬ್ಸೆನ್ಸ್ ಆಫ್ ಆಕ್ಸಿಜನಲ್ಲಿ ಎಥೆನಾಲು, ಕಾರ್ಬನ್ ಡೈಆಕ್ಸೈಡ್ ಮತ್ತು ಎನರ್ಜಿ ಉತ್ಪತ್ತಿ ಆಗುತ್ತೆ. ಅದೇ ರೀತಿ ಮಸಲ್ ಸೆಲ್ಸ್ ಆದರೆ ನಮ್ಮ ಮನುಷ್ಯರ ಮಸಲ್ ಸೆಲ್ಸ್ಗಳು ಓಕೆನಾ, ಥೈಸ್ ಆಗಿರ್ಬೋದು, ಶೋಲ್ಡರ್ಸ್ ಆಗಿರ್ಬೋದು, ಅಂಥ ಕಡೆ ಏನಾಗುತ್ತೆ ಲ್ಯಾಕ್ಟಿಕ್ ಆ್ಯಸಿಡ್ ಮತ್ತು ಎನರ್ಜಿ ಉತ್ಪತ್ತಿ ಆಗುತ್ತೆ. ಅದಕ್ಕೆ ನಮಗೆ ಕ್ರ್ಯಾಂಪ್ಸ್ ಥರ ಕಾಣ್ತಾ ಹೋಗುತ್ತೆ, ಬಿಳಿ ಬಿಳಿ ಗೆರೆಗಳ ಥರ ಕಾಣ್ತಾ ಹೋಗುತ್ತೆ. ಅದೇ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಬೇರೆ ನಮ್ಮ ಅನಿಮಲ್ಸಲ್ಲಿ ನಮಗೆ ಆಕ್ಸಿಜನ್ ಪ್ರೆಸೆನ್ಸಲ್ಲಿ ಈ ಪೈರ್ವೇಟ್ ಅಂತಕ್ಕಂಥದ್ದು ಬ್ರೇಕ್ ಡೌನ್ ಆಗಿ
ಕಾರ್ಬನ್ ಡೈಆಕ್ಸೈಡ್, ವಾಟರ್ ಮತ್ತು ಎನರ್ಜಿ ಅಂತಕ್ಕಂಥದ್ದು ಉತ್ಪತ್ತಿ ಆಗುತ್ತೆ. ಇದನ್ನು ಕೇಳ್ತಾರೆ ಎಕ್ಸಾಮಲ್ಲಿ, ಬ್ರೇಕ್ ಡೌನ್ ಆಫ್ ಹೌ ಬೈ ವೇರಿಯಸ್ ಪಾತ್ವೇಸ್ ಅಂತಕ್ಕಂಥದ್ದನ್ನು ನಮಗೆ ಕೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್. ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದನ್ನು ಸ್ಟಡಿ ಮಾಡೋದು, ಇದನ್ನು ಬೇಕಾಗಿಲ್ಲ ನಮಗೆ, ದಿಸ್ ಈಸ್ ನಾಟ್ ನೆಸಸರಿ, ವಿ ಓನ್ಲಿ ಡಿಸ್ಕಸ್ ದಿಸ್ ಹ್ಯೂಮನ್ ರೆಸ್ಪಿರೇಟರಿ. ಅದು ಕೂಡ ನಮಗೆ ಬೇಕಾಗಿರ್ತಕ್ಕಂಥ ಡಯಾಗ್ರಾಮ್ ಇಷ್ಟೇ ನಮಗೆ ಬೇಕಾಗಿರ್ತಕ್ಕಂಥದ್ದು ಬರಿಬೇಕಾಗಿರೋದು. ಇದೆಲ್ಲ ತಲೆ ಇವೆಲ್ಲ ನಮಗೆ ಬೇಕಾಗಿಲ್ಲ. ಇದು ನಾಟ್ ಸ್ಕೆಚ್ ದಟ್ ದಿಸ್. ಓಕೆನಾ? ನಮಗೆ ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ ಇಲ್ಲಿಂದ ಮೌತು ಫೇರಿಂಗ್ಸ್ ಕ್ಯಾವಿಟಿಯಿಂದ ಸ್ಟಾರ್ಟ್ ಆಗ್ತಕ್ಕಂಥದ್ದು. ನೆಕ್ಸ್ಟ್ ಲೈಫ್ ಪ್ರೊಸೆಸ್ಸಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತ ಹೇಳಿದ್ರೆ ಈ ಒಂದು ಹಾರ್ಟ್ ಡಯಾಗ್ರಾಮು ಮತ್ತು ಸಿಂಥೆಟಿಕ್ ರೆಪ್ರೆಸೆಂಟೇಷನ್ ಆಫ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್. ಇದು ಇಂಪಾರ್ಟೆಂಟ್. ಇವೆರಡು ಡಯಾಗ್ರಾಮ್ಸನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಅದೇ ರೀತಿ ಲೈಫ್ ಪ್ರೊಸೆಸ್ಸಲ್ಲಿ ನೋಡಿರಿ, ಲೈಫ್ ಪ್ರೊಸೆಸ್ಸಲ್ಲಿ ಭಾಳಷ್ಟು ಡಯಾಗ್ರಾಮ್ಸ್ ಇದ್ದಾವೆ. ಇದರಲ್ಲಿ ಒಂದಲ್ಲ ಎರಡು ಕೇಳ್ತಾ ಇರ್ತಾರೆ, ಗೊತ್ತಾಯ್ತಾ? ಅದೇ ರೀತಿ ಎಕ್ಸ್ಕ್ರಿಟರಿ ಸಿಸ್ಟಮ್ ಇನ್ ಹ್ಯೂಮನ್ ಬೀಯಿಂಗ್ಸ್. ನಮಗೆ ಬೇಕಾಗಿರ್ತಕ್ಕಂಥದ್ದು ಇಷ್ಟೇ ಡಯಾಗ್ರಾಮ್ ಬರಿಬೇಕು ನೀವು. ಈ ಬಾಡಿ ಅದೆಲ್ಲ ನಮಗೇನು ಅವಶ್ಯಕತೆ ಇಲ್ಲ, ಗೊತ್ತಾಯ್ತಾ? ಈ ಬಾಡಿನೆಲ್ಲ ಈ ಥರ ಇದು ಸೈಡಿಗೆ ಈತನೆಲ್ಲ ಬಿಡಿಸೋದು ಇದೆಲ್ಲ ಅವಶ್ಯಕತೆ ಇಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದೇನು ಬರೀ ಇಷ್ಟೇ ಡಯಾಗ್ರಾಮನ್ನು ನೀವು ಬಿಡಿಸ್ತಾ ಹೋಗ್ಬೇಕು. ಓಕೆನಾ? ವಿತ್ ಲೇಬಲಿಂಗ್ ಮಾಡಬೇಕು. ಓಕೆನಾ? ಲೆಫ್ಟ್ ರಿನಲ್ ಆರ್ಟರಿ ಎಲ್ಲಿದೆ, ಕಿಡ್ನಿ ಎಲ್ಲಿದೆ, ರಿನಲ್ ವೆಯ್ನ್ ಎಲ್ಲಿದೆ, ಅಯೋರ್ಟ ಎಲ್ಲಿದೆ, ಯುರೇಟರು, ವೀನಾ ಕ್ಯಾವ, ಯೂರಿನರಿ ಬ್ಲಾಡರು ಮತ್ತು ಯುರೆತ್ರಾ ಅಂತಕ್ಕಂಥದ್ದು ನೀವು ಇಲ್ಲಿ ನಮಗೆ ತೋರಿಸ್ತಾ ಹೋಗ್ಬೇಕು. ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ ನೆಫ್ರಾನನ್ನು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದು 2 ರಿಂದ 3 ಮಾರ್ಕ್ಸ್ಗೆ ಕೇಳ್ತಾ ಹೋಗ್ತಾರೆ ನಮಗೆ. ನೆಕ್ಸ್ಟ್ ಚಾಪ್ಟರ್ ಬಂದುಬಿಟ್ಟು ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನಲ್ಲಿ ನಮಗೆ 2 ಮಾರ್ಕ್ಸಿಗೆ ಕೇಳ್ತಕ್ಕಂಥ ಒಂದು ಡಯಾಗ್ರಾಮ್ ಅಪ್ಪ ಅಂತ ಹೇಳಿದ್ರೆ ಅದು ಸ್ಟ್ರಕ್ಚರ್ ಆಫ್ ನ್ಯೂರಾನ್. ಇದನ್ನು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದು ನಾವು ಬಹಳ ಇಂಪಾರ್ಟೆಂಟಾಗಿ ಕಲಿಬೇಕು. ಇದನ್ನು ಅವಶ್ಯಕತೆ ಇಲ್ಲ, ಗೊತ್ತಾಯ್ತಾ? ಇದ್ರ ಬಗ್ಗೆ ನಾವು ತಿಳಿತಾ ಹೋಗ್ತೀವಿ ಆಮೇಲೆ ಕ್ಲಾಸಸ್ಸಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ರಿಫ್ಲೆಕ್ಸ್ ಆರ್ಕ್ ಅಂತಕ್ಕಂಥದ್ದು ಕೂಡ ನಮಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸ್ಟ್ರಕ್ಚರ್ ಆಫ್ ನ್ಯೂರಾನ್ ಮತ್ತು ರಿಫ್ಲೆಕ್ಸ್ ಆರ್ಕ್ ಅಂತಕ್ಕಂಥದ್ದು ನಾವು ಬಹಳ ಇಂಪಾರ್ಟೆಂಟಾಗಿ ಕಲಿತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ಬೇಕು ಇಲ್ಲಿ, ರಿಫ್ಲೆಕ್ಸ್ ಆರ್ಕ್ ಅಂತಕ್ಕಂಥ. ಅದೇ ರೀತಿ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಮಗೆ ಹ್ಯೂಮನ್ ಬ್ರೈನ್ ಅಂತಕ್ಕಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಹ್ಯೂಮನ್ ಬ್ರೈನ್ ಅಂತಕ್ಕಂಥದ್ದನ್ನು, ಗೊತ್ತಾಯ್ತಾ? ಇಲ್ಲಿ ಹ್ಯೂಮನ್ ಬ್ರೈನ್ ಅಂತಕ್ಕಂಥದ್ದನ್ನು ಕೂಡ ನಾವು ಇಂಪಾರ್ಟೆಂಟಾಗಿ ಕಲಿತಾ ಹೋಗ್ತೀವಿ. ಹ್ಯೂಮನ್ ಬ್ರೈನ್ ಅಂತಕ್ಕಂಥದ್ದು ನಾವು ಹೆಚ್ಚಾಗಿ ನೋಡ್ತಾ ಹೋಗ್ತೀವಿ. ಮತ್ತು ಎಲ್ಲ ಲೇಬಲ್ಸ್ಗಳನ್ನ ಲೇಬಲ್ ಮಾಡಿ, ಕ್ರೇನಿಯಮ್, ಸ್ಕಲ್ಲು, ಮಿಡ್ ಬ್ರೈನು, ಗೊತ್ತಾಯ್ತಾ? ಸ್ಪೈನಲ್ ಕಾರ್ಡು, ಗೊತ್ತಾಯ್ತಾ? ಹಿಂಡ್ ಬ್ರೈನ್ ಅಂತಕ್ಕಂಥದ್ದು, ಪಿಟ್ಯುಟರಿ ಗ್ಲ್ಯಾಂಡು, ಹೈಪೋಥಲಾಮಸ್ಸು, ಗೊತ್ತಾಯ್ತಾ? ಮತ್ತು ಅದೇ ರೀತಿ ನಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫೋರ್ ಬ್ರೈನನ್ನು ಕೂಡ ನಾವು ನೋಡ್ತಾ ಹೋಗಬೇಕು. ಇದನ್ನು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಾವಿಲ್ಲಿ ಸ್ಟಡಿ ಮಾಡ್ತಾ ಹೋಗೋದು. ನೆಕ್ಸ್ಟ್ ಬಂದುಬಿಟ್ಟು ಇಂಪಾರ್ಟೆಂಟ್ ಹಾರ್ಮೋನ್ಸ್ ಆ್ಯಂಡ್ ದೇರ್ ಫಂಕ್ಷನ್ಸ್. ಹಾರ್ಮೋನ್ಸ್ ಯಾವ್ಯಾವ ಹಾರ್ಮೋನ್ಸು ಏನೇನು ಫಂಕ್ಷನ್ ಇದೆ ಅಂತಕ್ಕಂಥದ್ದು ಇದು ಭಾಳ ಕಲಿತಾ ಹೋಗಬೇಕು. ಗ್ರೋತ್ ಹಾರ್ಮೋನ್ ಎಲ್ಲಿಂದ ಸೆಕ್ರೇಟ್ ಆಗುತ್ತೆ? ಪಿಟ್ಯುಟರಿ ಗ್ಲ್ಯಾಂಡಿಂದ ಸೆಕ್ರೇಟ್. ಅದ್ರ ಕೆಲಸ ಏನು? ಸ್ಟಿಮ್ಯುಲೇಟ್ಸ್ ಗ್ರೋತ್ ಇನ್ ಆಲ್ ಆರ್ಗ್ಯಾನಿಸಮ್ಸ್. ಮತ್ತು ಗ್ರೋತ್ ಹಾರ್ಮೋನ್ ಥೈರಾಯ್ಡ್ ಗ್ಲ್ಯಾಂಡಿಂದ ಸೆಕ್ರೇಟ್ ಆಗುತ್ತೆ, ರೆಗ್ಯುಲೇಟ್ಸ್ ಮೆಟಬಾಲಿಸಮ್ ಫಾರ್ ಬಾಡಿ ಗ್ರೋತ್. ಇದು 2 ಮಾರ್ಕ್ಸಿಗೆ ಕೇಳ್ತಾ ಹೋಗ್ತಾರೆ. ಇದರಲ್ಲಿ ಇನ್ಸುಲಿನ್ ಹಾರ್ಮೋನು ಮತ್ತು ರೆಗ್ಯುಲೇಟ್ಸ್ ಬ್ಲಡ್ ಶುಗರ್ ಲೆವೆಲು, ಟೆಸ್ಟೋಸ್ಟಿರಾನು, ಇದನ್ನೆಲ್ಲ ನಾವಿಲ್ಲಿ ಕಲಿತಾ ಹೋಗಬೇಕು, ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಚಾಪ್ಟರ್ ಬಂದುಬಿಟ್ಟು ಎಲೆಕ್ಟ್ರಿಸಿಟಿ ಅಂತಕ್ಕಂಥದ್ದು. ಈ ಎಲೆಕ್ಟ್ರಿಸಿಟಿಯಲ್ಲಿ ನಮಗೆ ಇಂಪಾರ್ಟೆಂಟ್ ಆಗಿ ಬರ್ತಕ್ಕಂಥ ಡಯಾಗ್ರಾಮ್ಸ್ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಒಂದೊಂದು ಮಾರ್ಕ್ಸಿಗೆ ಈ ಸಿಂಬಲ್ಸನ್ನು ಕೇಳ್ತಾ ಹೋಗ್ತಾರೆ ನಮಗೆ. ಈ ಸಿಂಬಲ್ಸು ಎಲೆಕ್ಟ್ರಿಕ್ ಸೆಲ್ಲಿನ ಸಿಂಬಲ್ ಏನಿರ್ತೈತೆ, ಮತ್ತು ಬ್ಯಾಟ್ರಿ ಕಾಂಬಿನೇಷನ್ ಆಫ್ ಸೆಲ್ಸಿಂದು, ಸ್ವಿಚ್ ಆನ್, ಸ್ವಿಚ್ ಆಫ್ ಆಗಿರ್ತಕ್ಕಂಥದ್ದು, ವೈರ್ ಜಾಯಿಂಟ್ ಮಾಡ್ತಕ್ಕಂಥದ್ದು, ಕ್ರಾಸಿಂಗ್ ಆಫ್ ವೈರ್ಸ್ ಅಂತಕ್ಕಂಥದ್ದು, ಬಲ್ಬಿನ, ಇವೆಲ್ಲವೂ ಕೂಡ 1 ಮಾರ್ಕ್ಸ್ ಕ್ವಶನ್ಸು ಅಥವಾ ಮಲ್ಟಿಪಲ್ ಚಾಯ್ಸಲ್ಲಿ ನಮಗೆ ಇಲ್ಲಿ ಕೇಳ್ತಾ ಹೋಗ್ತಾರೆ. ಅದೇ ರೀತಿ ನೆಕ್ಸ್ಟು ರೆಸಿಸ್ಟರ್ಸ್ ಇನ್ ರೆಸಿಸ್ಟರ್ಸನ್ನು ಸೀರೀಸಲ್ಲಿ ಇದನ್ನು ಮಾಡಿದಾಗ, ಮತ್ತು ಅದೇ ರೀತಿ ರೆಸಿಸ್ಟರ್ಸ್ ಇನ್ ಪ್ಯಾರಲಲ್ ಆಗಿ ನಾವು ಜೋಡಿಸ್ತಾ ಹೋದಾಗ ಇಲ್ಲಿ ವೋಲ್ಟಾಮೀಟರ್ ಅಂತಕ್ಕಂಥದ್ದನ್ನು ನಾವು ಪೊಟೆನ್ಷಿಯಲ್ ಡಿಫರೆನ್ಸ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ, ಪೊಟೆನ್ಷಿಯಲ್ ಡಿಫರೆನ್ಸ್ ನೋಡೋದಕ್ಕೆ ಇಲ್ಲಿ ವೋಲ್ಟಾಮೀಟರ್ನ ಅಡ್ಜಸ್ಟ್ ಮಾಡ್ತಾ ಹೋಗ್ತೀವಿ. ಅದು ರೆಸಿಸ್ಟರ್ಸಿಗೆ ಪ್ಯಾರಲಲ್ ಆಗಿರ್ತದೆ. ಐದರ್ ರೆಸಿಸ್ಟರ್ಸ್ ಇನ್ ಸೀರೀಸ್ ಆಗಿರ್ಬೋದು, ಪ್ಯಾರಲಲ್ ಆಗಿರ್ಬೋದು, ಅಂಥ ಕಡೆ ವೋಲ್ಟಾಮೀಟರ್ನ ಪ್ಯಾರಲಲ್ ಆಗಿ ನಾವು ಕನೆಕ್ಷನ್ ಮಾಡ್ತಾ ಹೋಗ್ತೀವಿ. ಅದೇ ಆಮೀಟರ್ ಆದರೆ ಇಲ್ಲೇನು ಮಾಡ್ತಾ ಹೋಗ್ತೀವಿ, ಸೀರೀಸಲ್ಲಿ ನೋಡ್ರಿ, ಇಲ್ಲಿ ಆಮೀಟರ್ ಇದೆ, ನೆಕ್ಸ್ಟ್ ಇಲ್ಲಿ ರೆಸಿಸ್ಟರ್ಸ್ ಅಂತಕ್ಕಂಥ ಕನೆಕ್ಟ್ ಮಾಡಿ. ಇಲ್ಲಿ ಕೂಡ ಅಷ್ಟೇ ಆಮೀಟರ್ ಇದೆ, ಇಲ್ಲೆಲ್ಲ ರೆಸಿಸ್ಟರ್ಸ್. ಇದು ಸೀರೀಸಲ್ಲಿ ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ದಟ್ ಈಸ್
ಫೀಲ್ಡ್ ಅರೌಂಡ್ ಎ ಬಾರ್ ಮ್ಯಾಗ್ನೆಟ್. ಇಲ್ಲಿ ಬಾರ್ ಮ್ಯಾಗ್ನೆಟ್ ಅಲ್ಲಿ ನೀವು ನೋಡ್ತಾ ಹೋಗ್ಬೋದು. ಇಲ್ಲಿ ಬಾರ್ ಮ್ಯಾಗ್ನೆಟ್ ಅಲ್ಲಿ ನಾವು ಹೆಂಗಿದೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತಕ್ಕಂಥದ್ದನ್ನು ಹೇಗಿದೆ ಅಂತಕ್ಕಂಥದ್ದನ್ನು ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ಮ್ಯಾಗ್ನೆಟಿಕ್ ಫೀಲ್ಡ್ ಅಂತಕ್ಕಂಥದ್ದು ಹೇಗಿದೆ, ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡಯಾಗ್ರಾಮು. ನೀವು ಇದನ್ನು ಬಿಡಿಸ್ತಾ ಹೋಗ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಎಲೆಕ್ಟ್ರಿಕ್ ಜನರೇಟರ್. ಎಲೆಕ್ಟ್ರಿಕ್ ಜನರೇಟರ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಇದನ್ನು ಕೂಡ ನೀವು ಎಲೆಕ್ಟ್ರಿಕ್ ಜನರೇಟರ್ ಅಂತಕ್ಕಂಥದ್ದನ್ನು ನೀವು ನೋಡ್ತಾ ಹೋಗ್ಬೋದು. ಎರಡು ಮ್ಯಾಗ್ನೆಟ್ಸ್ಗಳು ಅಂತಕ್ಕಂಥವು ಇದ್ದಾವೆ. ಆ ಎರಡು ಮ್ಯಾಗ್ನೆಟ್ಸ್ಗಳನ್ನು ನಾವಿಲ್ಲಿ ನೋಡ್ತಾ ಹೋದ್ವಿ. ಅಕ್ಕಪಕ್ಕ ಎರಡು ಮ್ಯಾಗ್ನೆಟ್ಸ್ ಇದ್ದಾವೆ. ಈ ಕಡೆ ಒಂದು ನಾರ್ತ್ ಮ್ಯಾಗ್ನೆಟು ಮತ್ತು ಸೌತ್ ಮ್ಯಾಗ್ನೆಟ್ ಅಂತಕ್ಕಂಥದ್ದು. ಅದ್ರ ಮಧ್ಯದಲ್ಲಿ ಒಂದು ABCD ಅಂತಕ್ಕಂಥ ಆರ್ಮೇಚರ್ ಇದೆ. ಆ ಆರ್ಮೇಚರಿಗೆ ಒಂದು ಆಕ್ಸಲ್ನ ಕನೆಕ್ಷನ್ ಕೊಟ್ಟಿದ್ದೀವಿ. ಇಲ್ಲಿ ರಿಂಗ್ಸ್ ಅಂತಕ್ಕಂಥವು ಇದ್ದಾವೆ, B1 B2 ಅಂತಕ್ಕಂಥದ್ದು. ಅದಕ್ಕೆ ಬ್ರಷಸ್ ಇದ್ದಾವೆ, ಗೊತ್ತಾಯ್ತಾ. ಅದಕ್ಕೆ ಏನು ಮಾಡಿದ್ವಿ, ಇಲ್ಲಿ ಗೆಲೋನೋಮೀಟರ್ನ ಕನೆಕ್ಷನನ್ನು ನಾವಿಲ್ಲಿ ಕೊಡ್ತಾ ಹೋದ್ವಿ. ಇದನ್ನು ನಾವೇನಂತ ಕರಿತೀವಿ, ಎಲೆಕ್ಟ್ರಿಕ್ ಜನರೇಟರ್ ಅಂತ ಕರಿತಾ ಹೋಗ್ತೀವಿ. AC ಜನರೇಟರ್ ಅಂತಲೂ ಹೇಳ್ತಾ ಹೋಗ್ತೀವಿ ಇದಕ್ಕೆ, ಗೊತ್ತಾಯ್ತಾ. ನೆಕ್ಸ್ಟ್ ಇನ್ನೊಂದು ಬಂದ್ಬಿಟ್ಟು ಎಲೆಕ್ಟ್ರಿಕ್ ಮೋಟರ್ ಅಂತಕ್ಕಂಥದ್ದು. ಇದು ಕೂಡ ಅಷ್ಟೇ, ಅದರಲ್ಲಿ ರಿಂಗ್ಸ್ ಇರ್ತವೆ, ಇಲ್ಲಿ ಸ್ಪ್ಲಿಟ್ ರಿಂಗ್ಸ್ ಇರ್ತವೆ. ಅಲ್ಲಿ ಕಂಪ್ಲೀಟ್ ರಿಂಗ್ಸ್ ಇರ್ತವೆ, ಇಲ್ಲಿ ಸ್ಪ್ಲಿಟ್ ರಿಂಗ್ಸ್ ಇರ್ತಕ್ಕಂಥವನ್ನು ನೋಡ್ಬೋದು. ಇಲ್ಲೂ ಕೂಡ ನಾರ್ತ್ ಸೌತ್ ಎರಡು ಮ್ಯಾಗ್ನೆಟ್ಸ್ ಇದ್ದಾವೆ. ಅದರ ಮಧ್ಯದಲ್ಲಿ ABCD ಅಂತಕ್ಕಂಥದ್ದು ಆರ್ಮೇಚರ್ ಇದೆ. ಇದು ಬಂದ್ಬಿಟ್ಟು ಇಲ್ಲಿ ಸ್ಪ್ಲಿಟ್ ರಿಂಗ್ಸ್ ಇದ್ದಾವೆ. ಇಲ್ಲಿ ನೋಡ್ತಾ ಹೋಗ್ರಿ, ಇಲ್ಲಿ ಸ್ಪ್ಲಿಟ್ ರಿಂಗ್ಸ್ ಕಾಣ್ತಾ ಇದೆ, ಇಲ್ಲಿ ಕಂಪ್ಲೀಟ್ ರಿಂಗ್ಸ್ ಅಂತಕ್ಕಂಥವು ನೀವು ಡಿಫರೆನ್ಸ್ ನೋಡ್ತಾ ಹೋಗ್ರಿ. ಇದನ್ನು ನಾವು AC ಮೋಟ್ರ್ ಅಂತಲೂ ಕೂಡ ಕರಿತಾ ಹೋಗ್ತೀವಿ. ಇದನ್ನು ನೀವು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಇದಿಷ್ಟು ಕೂಡ ಪಾರ್ಟ್ 1 ಬರ್ತಕ್ಕಂಥ ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡಯಾಗ್ರಾಮ್ಸ್ಗಳು. ಈ ಡಯಾಗ್ರಾಮ್ಸನ್ನು ನೀವು ಪರ್ಫೆಕ್ಟಾಗಿ ಅರೌಂಡ್ ಒಂದು 18ರಿಂದ 20 ಡಯಾಗ್ರಾಮ್ಸ್ಗಳು ಬರ್ತಾ ಹೋಗ್ತವೆ, ಅಥವಾ ಒಂದು ಮ್ಯಾಕ್ಸಿಮಮ್ ಒಂದು 15 ಡಯಾಗ್ರಾಮ್ಸ್ ಬರ್ಬೋದು. ಇದನ್ನು ಡೈಲಿ ನೀವು 5 ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ. ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಪ್ರಾಕ್ಟೀಸ್ ಮ್ಯಾನ್ ಮೇಕ್ಸ್ ಪರ್ಫೆಕ್ಟ್ ಅಂತ ಹೇಳ್ತಾ ಹೋಗ್ತಾರೆ. ಮತ್ತೇನೇನಾದರೂ ನಿಮಗೆ ಬಿಡಿಸ್ಬೇಕಾದ್ರೆ ಡೌಟ್ಸ್ ಬಂತ ನನಗೆ ಕಾಲ್ ಮಾಡಿಬಿಟ್ಟು ಕೇಳ್ತಾ ಹೋಗಿ, ಓಕೆನಾ. I hope you are all understood this class. Okay, bye, see you.